ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ನಡೆದು ಇವತ್ತಿಗೆ 13 ವರ್ಷ. ಆದರೆ ಈ ಕೊಲೆ ಹಾಗೆ ಅತ್ಯಾಚಾರ ಪ್ರಕರಣ ಇವತ್ತಿಗೂ ಕೂಡ ಕಗ್ಗಂಟಾಗೆ ಉಳಿದಿದೆ. ಈ ವಿಚಾರದಲ್ಲಿ ಸೌಜನ್ಯಗೆ ನ್ಯಾಯ ಸಿಗದೆ ಹೋದದ್ದು ಯಾಕೆ? ನಿಜವಾದ ಅಪರಾಧಿ ಈವರೆಗೂ ಶಿಕ್ಷೆಗೆ ಒಳಗಾಗದೇ ಇರೋದಕ್ಕೆ ಕಾರಣವೇನು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳದಲ್ಲಿ SIT ತನಿಖೆ ಪ್ರಾರಂಭವಾದ ದಿನದಿಂದಲೂ ನಾನ್ ಸ್ಟಾಪ್ ಕವರೇಜ್ ಅನ್ನು ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅನ್ನು ನಡೆಸ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇದರ ಭಾಗವಾಗಿ ಇದೀಗ ಸೌಜನ್ಯ ಕೊಲೆ ಕೇಸ್ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಬಯಲಾಗಿದೆ. ಸಂತೋಷ್ ರಾವ್ನನ್ನ ರಕ್ಷಿಸೋಕೆ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿ ಸಿಕ್ಕಿಬಿದ್ದ ಸಂತೋಷ್ ರಾವ್ನನ್ನೇ ರಕ್ಷಿಸೋಕೆ ದೊಡ್ಡದೊಂದು ಷಡ್ಯಂತ್ರ ನಡೆದತ್ತಾ? ವಕೀಲರೇ ಸಾಕ್ಷ್ಯಗಳನ್ನ ಬೇಕಂತಲೇ ಮುಚ್ಚಿಟ್ರ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ. ಇದೊಂದು ಸಾಕ್ಷ್ಯ ಸಿಕ್ಕಿದ್ರೆ ಸಂತೋಷ್ ರಾವ್ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತಾ? ಈ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಲಭ್ಯವಾಗಿದೆ. ಸೌಜನ್ಯ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಫೋಟಕ ತಿರುವು ಇದು. ಸೌಜನ್ಯ ಮೇಲೆ ದೌರ್ಜನ್ಯದ ವೇಳೆ ಸಂತೋಷ ಮೈ ಮೇಲಾದ ಗಾಯಗಳು. FSL ತಜ್ಞ ಡಾಕ್ಟರ್ ಮಹಾಬಲ ಶೆಟ್ಟಿ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸೌಜನ್ಯ ಹತ್ಯೆಗೆ 13 ವರ್ಷವಾದ ಬೆನ್ನಲ್ಲೇ ಈ ಬಗ್ಗೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಸಾಕ್ಷ್ಯಗಳು ಹೊರಬೀಳ್ತಾ ಇದೆ. ಸೌಜನ್ಯ ಮೇಲಿನ ದೌರ್ಜನ್ಯದ ವೇಳೆ ಸಂತೋಷ್ ರಾವ್ಗೆ ಆತನ ಮೈ ಮೇಲೆ ಕೆಲ ಗಾಯಗಳಾಗಿತ್ತು. ಸಂತೋಷ್ ಮೈ ಮೇಲೆ ಗಾಯದ ಗುರುತಿಲ್ಲ ಅಂತ ಹೇಳಿ ತೀರ್ಪಿನಲ್ಲಿದೆ. ಆದರೆ ಗಾಯದ ಗುರುತುಗಳಿದ್ದದ್ದು ಮೆಡಿಕಲ್ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳಿ FSL ತಜ್ಞ ಡಾಕ್ಟರ್ ಮಹಾಬಲ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಗಾಯದ ಬಗ್ಗೆ ಹೇಳಿಕೆ ನೀಡಿದ್ದೆ. ಹೊಡೆದು ಬಡಿದ್ರೆ ಗಾಯ ಆಗತ್ತಾ ಅಂತ ಪ್ರಶ್ನೆ ಕೇಳಿದಾಗ ಆಗಬಹುದು ಅಂತ ಹೇಳಲೇಬೇಕಾದ ಪರಿಸ್ಥಿತಿ ಇರುತ್ತೆ. ಆದರೆ ತೀರ್ಪಿನಲ್ಲಿ ಗಾಯವೇ ಇಲ್ಲ ಅಂತ ಹೇಳಿ ಮಾರ್ಕ್ ಮಾಡಲಾಗಿದೆ ಅಂತ ಹೇಳಿ FSL ತಜ್ಞರಾದ ಡಾಕ್ಟರ್ ಮಹಾಬಲ ಶೆಟ್ಟಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಡೀಟೇಲ್ ರಿಪೋರ್ಟ್: ಸಂತೋಷ್ ರಾವ್ ಮೈ ಮೇಲಿದ್ದ 17 ಗಾಯದ ಗುರುತುಗಳು, ಅದರಲ್ಲೂ ಆತ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದಾನೆ ಅನ್ನೋದಕ್ಕೆ ಪೂರಕವಾದ ಇಂಜುರಿ ಸಂಖ್ಯೆ 11. ಇದೆಲ್ಲದರ ಬಗ್ಗೆ ಹೇಳಿದಾಗಲೂ ಕೂಡ ಜಡ್ಜ್ಮೆಂಟ್ನಲ್ಲಿ ಸಂತೋಷ್ ರಾವ್ ದೇಹದ ಮೇಲೆ ಗಾಯವೇ ಇರಲಿಲ್ಲ ಅಂತ ಬರೆದಿರೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಗಾಯದ ಬಗ್ಗೆ ಹೇಳೋಕೆ ಹೋದಾಗ ನನ್ನನ್ನು ತಡೆದ್ರು, ಅವ್ರು ಯಾಕೆ ಹಾಕಿ ತಡೆದ್ರು ಅನ್ನೋದೇ ತಿಳಿಲಿಲ್ಲ. ತೀರ್ಪಿನ ಪ್ರತಿಯನ್ನ ಓದಿದ ಬಳಿಕ ಅರ್ಥವಾಯಿತು ಇದರಲ್ಲಿ ಷಡ್ಯಂತರ ಇದೆ ಅನ್ನೋದು. ಸೌಜನ್ಯ ಕೇಸ್ ಮರು ತನಿಖೆಯಿಂದ ಸತ್ಯ ಹೊರಬರಲಿದೆ. ಸೌಜನ್ಯ ತಾಯಿ ಮರು ತನಿಖೆ ಕೋರಿ ಮನವಿಯನ್ನ ಸಲ್ಲಿಸಲಿ ಅಂತ ಡಾಕ್ಟರ್ ಮಹಾಬಲ ಶೆಟ್ಟಿ ಮಾತನಾಡಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ನಾನು ಪರಿಶೀಲಿಸಿದ್ರ ವರದಿ ನೀಡಿದ್ದೇನೆ. ಕೆಲವು ರಿಪೋರ್ಟ್ ನೋಡಿದ ಬಳಿಕ ಷಡ್ಯಂತ್ರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ FSL ತಜ್ಞ ಡಾಕ್ಟರ್ ಮಹಾಬಲ ಶೆಟ್ಟಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇಂಜುರಿ ನಂಬರ್ 11 ಎಲ್ಲ ತುಂಬ ಜನ ಕೇಳ್ತಿದ್ರು, ಯಾಕೆ ಅವ್ರ ಮೈ ಮೇಲೆ ಗಾಯ ಇಲ್ಲ ಅಂತ. ಲಾಸ್ಟ್ ಸೆಂಟೆನ್ಸು ಜಡ್ಜ್ಮೆಂಟಲ್ಲಿ ಬಂದಿದೆ. ಪಾಪ ಅವರು ನಮ್ಮ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅವರ ಡಿಫೆನ್ಸ್ ಲಾಯರ್ಸ್ ಕೇಳಿದ್ದಾರೆ, ಇಂಜುರಿ ನಂಬರ್ 11 ಹೊಡೆದ್ರೆ ಆಗ್ತದಾ ಬಡಿದ್ರೆ ಆಗ್ತದೆ ಅಂತ ಕೇಳಿದ್ದಾರೆ. ಆಗಬಹುದು ಅಂತ ಹೇಳಿದ್ದಾನೆ. ಬಟ್ ಜಡ್ಜ್ಮೆಂಟ್ ಕಾಪಿ ಬಂದಾಗ ಆ ಗಾಯನೇ ಇಲ್ಲ ಅಂತ ಮಾಸ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಐ ಡೋಂಟ್ ನೋ ವಾಟ್ ಸ್ಟ್ರಾಟಜಿ ದೇ ಹ್ಯಾಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಬಟ್ ಕೆಲವು ಅವರು ಫೇಲ್ ಆಗಿದ್ದಾರೋ ಪಾಸ್ ಆಗಿದ್ದಾರೋ ಅದು ಲೆಫ್ಟ್ ಟು ದ ಪಬ್ಲಿಕ್ ಒಪಿನಿಯನ್. ಬಟ್ ಇದ್ದ ಗಾಯನ ನಾನು ಮೋರ್ ದೆನ್ 100 ಮರ್ಡರ್ ಕೇಸಲ್ಲಿ ನಾನು ಕನ್ವಿಕ್ಷನ್ ಇದ್ದ ಫೊರೆನ್ಸಿಕ್ ಎಕ್ಸ್ಪರ್ಟ್. ನಾನು 30,000 ಉಣ್ ಸರ್ಟಿಫಿಕೇಟ್ ಕೊಟ್ಟಿದ್ದೇನೆ, 3,000 ಕ್ರಿಮಿನಲ್ ಕೇಸಲ್ಲಿ ಡಿಪೋಸ್ ಮಾಡಿದ್ದೇನೆ. ನನ್ನ ಎಕ್ಸ್ಪರ್ಟೈಸ್ ಯೂಸ್ ಮಾಡಿಲ್ಲ. ನಾನು ವಾಲಂಟಿಯರ್ ಮಾಡಲಿಕ್ಕೆ ಜಡ್ಜ್ ವಾಲಂಟಿಯರ್ ಮಾಡಲಿಕ್ಕೆ ಹೋದಾಗ ನೀವು ಮಾತಾಡಬೇಡ ಅಂತ ಹೇಳಿದರು. ಸೊ ಐ ಥಾಟ್ ಇಟ್ ಇಸ್ ಎ ಸ್ಟ್ರಾಟಜಿ ಟು ಸೇವ್. ಯಾಕಂದರೆ ಕ್ರಾಸ್ ಎಕ್ಸಾಮಿನೇಷನ್ ಇವನ್ ಎಕ್ಸಾಮಿನೇಷನ್ ಮಾಡುವಾಗ ಇಟ್ ಕುಡ್ ಬಿ ಡಬಲ್ ಎ ಸಾಡ್. ಸೊ ಐ ಥಾಟ್ ಹಿ ಈಸ್ ರೈಟ್ ಅಂತ. ಬಟ್ ಈಗ ಜಡ್ಜ್ಮೆಂಟ್ ಬಂದ ನಂತರ ಆ ಜಡ್ಜ್ಮೆಂಟ್ ಕಾಪಿ ಇನ್ನು ಒಂದು 10 ಸರಿ ಓದಿದ ನಂತರ ನಂಗೆ ಅರ್ಥ ಆಯಿತು ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಇದೆ ಅಂತ. ಬಟ್ ನಾನು ಸೌಜನ್ಯ ಅವರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ರೀ-ಅಪೀಲ್ ಒಂದು ಹೋಗಿ, ನಾವು ಖಂಡಿತ ನಿಮ್ಮೊಟ್ಟಿಗಿದ್ದೇವೆ, ವಿಲ್ ಸಪೋರ್ಟ್ ಯು, ದೇವರು ಒಳ್ಳೇದು ಮಾಡಲಿ. ನೋಡಿ, ಇಂಜುರಿ ನಂಬರ್ 11
ಎಲ್ಲ ತುಂಬ ಜನ ಕೇಳ್ತಿದ್ರು ಯಾಕೆ ಈ ಗಾಯ ಅವ್ರ ಮೈ ಮೇಲೆ ಗಾಯ ಇಲ್ಲ ಅಂತ ಲಾಸ್ಟ್ ಸೆಂಟೆನ್ಸು ಜಡ್ಜ್ಮೆಂಟಲ್ಲಿ ಬಂದಿದೆ. ಪಾಪ ಅವರು ನಮ್ಮ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅವರ ಡಿಫೆನ್ಸ್ ಲಾಯರ್ಸ್ ಕೇಳಿದ್ದಾರೆ, ಇಂಜುರಿ ನಂಬರ್ 11 ಹೊಡೆದ್ರೆ ಆಗ್ತದಾ ಬಡಿದ್ರೆ ಆಗ್ತದೆ ಅಂತ ಕೇಳಿದ್ದಾರೆ. ಆಗಬಹುದು ಅಂತ ಹೇಳಿದ್ದಾನೆ. ಬಟ್ ಜಡ್ಜ್ಮೆಂಟ್ ಕಾಪಿ ಬಂದಾಗ ಆ ಗಾಯನೇ ಇಲ್ಲ ಅಂತ ಮಾಸ್ಕ್ ಮಾಡಿದ್ದಾರೆ. ಸೊ ಇದರಲ್ಲಿ ಐ ಡೋಂಟ್ ನೋ ವಾಟ್ ಸ್ಟ್ರಾಟಜಿ ದೇ ಹ್ಯಾಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಬಟ್ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇವತ್ತಿಗೆ 13 ವರ್ಷ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಆಗಿ, ಆದರೆ ಈ ದಿನದವರೆಗೂ ಈ ವಿಚಾರ ಕಗ್ಗಂಟಾಗೆ ಉಳಿದಿದೆ. ಅದರಲ್ಲೂ ಎಸ್ಪೆಷಲಿ ಸಂತೋಷ್ ರಾವ್ನ ಮೆಡಿಕಲ್ ಎಕ್ಸಾಮಿನೇಷನ್ ನಡೆಸಿದ ಡಾಕ್ಟರ್ ಮಹಾಬಲ ಶೆಟ್ರು ಈ ಸಂದರ್ಭದಲ್ಲಿ ಅನೇಕ ಗಂಭೀರ ಆರೋಪ ಮಾಡ್ತಿದ್ದಾರೆ. ಅದರ ಮೊದಲ ಭಾಗವಾಗಿ ಮಟ್ಟಣ್ಣನವರ ವಿರುದ್ಧ ಕಾನೂನಾತ್ಮಕ ಕ್ರಮಕ್ಕೆ ಮುಂದಾಗೋದಾಗಿ ತಿಳಿಸ್ತಾ ಇದ್ದಾರೆ. ಸ್ಮಿತಾ ನೋಡಿ, ಗಿರೀಶ್ ಮಟ್ಟಣ್ಣ ಅವರು ಕಳೆದ 3 ದಿನಗಳ ಹಿಂದೆ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಪ್ರಮುಖವಾಗಿ ಗಿರೀಶ್ ಮಟ್ಟಣ್ಣ ಅವರು ಆ ವಿಡಿಯೋದಲ್ಲಿ ಹೇಳಿರುವಂತೆ ಈ ಒಂದು ಅಂಗಾಂಗ ಕಸಿಯನ್ನು ಮಾಡುವ ಕೆಲಸಗಳಾಗ್ತಾ ಇತ್ತು ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಹಾಬಲ್ ಶೆಟ್ಟರ್ ಮೇಲೆ ಮಾಡಿದ್ರು. ಅದರ ಜೊತೆಯಲ್ಲಿ ಈ ಧರ್ಮಸ್ಥಳದಲ್ಲಿ ಸುತ್ತಮುತ್ತಲು ಸಿಕ್ಕಂಥ ಶವಗಳನ್ನು ಹತ್ತಿರದ ಬೆಳ್ತಂಗಡಿ ಆಸ್ಪತ್ರೆಗೆ ಯಾಕೆ ಶಿಫ್ಟ್ ಮಾಡ್ತಾ ಇರಲಿಲ್ಲ, ವೆನ್ಲಾಕ್ ಆಸ್ಪತ್ರೆ 71 ಕಿಲೋಮೀಟರ್ ದೂರದಲ್ಲಿದ್ದರು, ಅಲ್ಲಿಗೆ ಯಾಕೆ ಶಿಫ್ಟ್ ಮಾಡ್ತಿಲ್ಲ, ಆದರೆ 76 ಕಿಲೋಮೀಟರ್ ದೂರದಲ್ಲಿದ್ದಂಥ ಒಂದು ಖಾಸಗಿ ಆಸ್ಪತ್ರೆಗೆ ಯಾವ ಕಾರಣಕ್ಕೋಸ್ಕರ ಶಿಫ್ಟ್ ಮಾಡ್ತಾ ಇದ್ರು ಅಂತೇಳಿ ಒಂದು 10-15 ಅನುಮಾನಗಳನ್ನು ವ್ಯಕ್ತಪಡಿಸಿ ಆ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಗಿರೀಶ್ ಲೋಕನಾಥ್ ಮಟ್ಟಣ್ಣ ಅವರು ಮಹಾಬಲ್ ಶೆಟ್ಟರ್ ಮೇಲೆ ಆರೋಪವನ್ನು ಮಾಡಿದರು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿರುವಂಥ ಮಹಾಬಲ್ ಶೆಟ್ಟರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿಯಾಗಿ ಚಿನ್ಯನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಆತನಿಗೆ ಭದ್ರತೆಯನ್ನು ಕೊಡಲಾಗಿತ್ತು, ತನಗೂ ಕೂಡ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಭದ್ರತೆಯನ್ನು ಕೊಡಬೇಕಾಗತ್ತೆ ಅಂತೇಳಿ ಅವರು ಮಹಾಬಲ್ ಶೆಟ್ಟರು ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ತಾನು ಮಾಡೋದಾಗಿಯೂ ಕೂಡ ಹೇಳಿದ್ದಾರೆ. ನೋಡಿ, ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿರೋದು, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಆಗಿ ಇವತ್ತಿಗೆ 13 ವರ್ಷಗಳು ಮುಕ್ತಾಯ ಆಗಿದೆ. ಅಂದರೆ ಅವತ್ತು ಈ ಒಂದು ವಿಚಾರವಾಗಿ ಒಂದಷ್ಟು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸಂತೋಷ್ ರಾವ್ನ ಎಕ್ಸಾಮಿನ್ ಮಾಡಿದಾಗ ಆತನ ಮೈ ಮೇಲೆ ಸುಮಾರು 17 ಗಾಯದ ಗುರುತುಗಳಿದ್ವು. ಅದರಲ್ಲಿ 11ನೇ ಗುರುತು ಏನಿದೆ, 11ನೇ ಜಾಗದ ಗಾಯ ಏನಿದೆ, ಅದು ಸೌಜನ್ಯ ಮೇಲೆ ಆದಂಥ ಸಂದರ್ಭದಲ್ಲಿ ಅಂದರೆ ಅತ್ಯಾಚಾರ ಮತ್ತು ಕೊಲೆ ನಡೆದಂಥ ಸಂದರ್ಭದಲ್ಲಿ ಆದಂಥ ಗಾಯ ಇರಬಹುದು ಅನ್ನುವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆದರೆ ಕೋರ್ಟ್ಗೆ ಅದನ್ನು ಹೇಳೋದಕ್ಕಿಂತ ಮುಂದಾದಾಗ ಅವರನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಖುದ್ದು ಮಹಾಬಲ್ ಶೆಟ್ಟರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವಾಗ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಸಂತೋಷ್ ರಾವೇ ಆರೋಪಿ ಅನ್ನೋದು ಗೊತ್ತಿದ್ರೂ ಕೂಡ ಆತನನ್ನು ರಕ್ಷಿಸುವ ಕೆಲಸವನ್ನು ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಅನ್ನೋದು ಮಹಾಬಲ್ ಶೆಟ್ಟರ ಆರೋಪ. ಅದರ ಜೊತೆಯಲ್ಲಿ ಇವತ್ತು ಮಹಾಬಲ್ ಶೆಟ್ಟರ ಮೇಲೆ ಬರ್ತಾ ಇರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಮುಂದಿನ ದಿನದಲ್ಲಿ ಕಾನೂನಾತ್ಮಕವಾದಂಥ ಹೋರಾಟವನ್ನು ತಾನು ಮಾಡೋದಾಗಿ ಕೂಡ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಗಿರೀಶ್ ಮಟ್ಟಣ್ಣವರ ವಿರುದ್ಧವಾಗಿ ಕೂಡ ನಾನು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ.